ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ನನ್ನನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ, ಭಗವಂತನ ಧಾಮಕ್ಕೆ ಹೋದ ಮೇಲೆ ಇನ್ನೇನು ದುಃಖ, ಇನ್ನೇನಿದೆ ಅಲ್ಲಿ? ಏನೂ ಇಲ್ಲವೇ ಇಲ್ಲ, ಎಲ್ಲವೂ ಶೂನ್ಯ. ಏನು ಮಾಡಬೇಕಿತ್ತೋ, ಈ ಜನ್ಮ ಯಾವುದಕ್ಕೆ ಬಂದಿತ್ತೋ ಮತ್ತು ಈ ಆತ್ಮ ಯಾವುದಕ್ಕೆ ಸೃಷ್ಟಿಯಾಗಿತ್ತೋ ಅದು ಅಪುರುಷಾರ್ಥ ಆಗಿ ಹೋಯಿತು. ಹೀಗಾಗಿ ಇನ್ನು ಭಗವಂತನ ಪ್ರಾಪ್ತಿ ಆದಮೇಲೆ ಇನ್ನೇನಿದೆ ಇಲ್ಲಿ ಮಾಡಲಿಕ್ಕೆ? ಅವರು ಇನ್ಯಾವುದಕ್ಕೂ ಬರೋದಿಲ್ಲ, ಇನ್ಯಾವ ಬೇರೆ ಲೋಕಗಳಿಗೂ ಅವರು ಹೋಗೋದಿಲ್ಲ. ಶಾಶ್ವತವಾಗಿ ಆನಂದವಾಗಿ ನನ್ನೊಡನೆ ಇದ್ದು ಅವರು ಎಲ್ಲ ರೀತಿಯಲ್ಲೂ ಸಕಲಾರ್ಥವನ್ನು ಪಡ್ಕೊಳ್ತಾರೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 31ನೇ ತಾರೀಕು ಭಾನುವಾರ, ಪೌರ್ಣಮಿ ತಿಥಿ ಹಾಗೂ ಇಂದು ಅನುರಾಧ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಅನುರಾಧ ನಕ್ಷತ್ರದ ಅಧಿಪತಿ ಶನೈಶ್ವರ. ಈಗಾಗಲೇ ವಸುಮತಿ ಯೋಗ ನಡೀತಾನೆ ಇದೆ. ಅದೆಲ್ಲ ಇನ್ನು ಯಾವ ರಾಶಿಗಳಿಗೆ ನಾವು ಹೇಳಿದ್ವೋ 3 ದಿನ ಹಿಂದೆ 29ನೇ ತಾರೀಕಿನ ಭವಿಷ್ಯವನ್ನು ನೋಡಿ ವಸುಮತಿ ಯೋಗ ಅಂತ ಹೇಳಿದ್ದೇವೆ. ಅದರಲ್ಲಿ ಬಹಳ ದೊಡ್ಡದಾದಂತಹ ಬದಲಾವಣೆ, ಧನಾಗಮ ಮುಖ್ಯವಾಗಿ ಎಲ್ರಿಗೂ ಆಗ್ತಾ ಇದೆ. ಅದನ್ನು ನೋಡಿ. ಮೇಷರಾಶಿಯವರಿಗೆ ಈ ವಸುಮತಿ ಯೋಗ ಮುಂದುವರಿತಾ ಇದೆ. ಆದರೂ ಕೂಡ ಇಂದು ಮನಸ್ಸಿಗೆ ಸ್ವಲ್ಪ ಬೇಸರವಾಗುವಂತಹ ದಿವಸ. ಪ್ರೀತಿ ಪಾತ್ರರಿಂದ ಸಹಕಾರ ಇವತ್ತು ಇರೋದಿಲ್ಲ. ವೃಷಭ ರಾಶಿಯವರಿಗೆ ಧನಾಗಮ ಆಗ್ತಾ ಇದೆ. ಮನೆಯಲ್ಲಿ ಬಹಳನೇ ಸಂತೋಷ, ಸಂಭ್ರಮ ಎಲ್ಲವೂ ನಡೀತಾ ಇದೆ. ಮದುವೆ ಇತ್ಯಾದಿ ಸಮಾರಂಭಗಳೇ ಇರಬಹುದು. ಆದರೂ ಕೂಡ ಇಂದು ನಿಮ್ಮ ಪ್ರೀತಿ ಪಾತ್ರರಿಂದ ಹೆಚ್ಚಾದಂತಹ ಪ್ರೀತಿಯನ್ನು ನೀವು ನೋಡಬಹುದು. ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಯಶಸ್ಸು. ಮಿಥುನ ರಾಶಿಯವರಿಗೆ ಇದು ಸ್ವಲ್ಪ ನಿಮ್ಮ ವ್ಯಕ್ತಿತ್ವದ ಕಡೆ ಹೆಚ್ಚಿನ ಗಮನವನ್ನು ಕೊಡುವಂತಹ 10 ದಿನಗಳಾಗಿರುತ್ತೆ ಈಗ. ಮತ್ತು ನಿಮ್ಮ ಶತ್ರುನಾಶ, ಶತ್ರುಧ್ವಂಸ. ಇಂದು ಚಂದ್ರ ನಿಮ್ಮ ಷಷ್ಠ ಭಾವಕ್ಕೆ ಬಂದಿರುವುದರಿಂದ ಆರೋಗ್ಯದಲ್ಲೂ ಸುಧಾರಣೆ, ಆತ್ಮವಿಶ್ವಾಸ ಹೆಚ್ಚು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಈಗಾಗಲೇ ವ್ಯಯದಲ್ಲಿ ಗುರು, ಶುಕ್ರ, ಬುಧ ಎಲ್ಲರೂ ಇರೋದರಿಂದ ಮನಸ್ಸಿಗೆ ಬಹಳನೇ ಕ್ಲೇಶವಾಗ್ತಾ ಇದೆ. ಮುಖ್ಯವಾದಂತಹ ನಿಮ್ಮ ಜೀವನದ ಒಂದು ತಳಹದಿಯೇ ಕುಸಿದು ಹೋಯಿತೇನೋ ಅನ್ನುವಂತಹ ಭಾವನೆಯನ್ನು ನೀವೀಗ ಅನುಭವಿಸ್ತಾ ಇರಬಹುದು. ಅದಕ್ಕೆ ಇವತ್ತು ಚಂದ್ರ ಇನ್ನೂ ಸ್ವಲ್ಪ ತುಪ್ಪ ಸುರಿದಂತೆ ಆಗಬಹುದು. ಭಾವುಕವಾದಂತಹ ದಿವಸ. ಇವತ್ತು ಧ್ಯಾನಾದಿಗಳನ್ನು ಮಾಡಿ ಕಳೆದು ಬಿಡಬೇಕು. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮಗೆ ಈಗಾಗಲೇ ವಸುಮತಿ ಯೋಗ ಪ್ರಾಪ್ತಿಯಾಗಿರೋದ್ರಿಂದ ಮಿತ್ರರೆಲ್ಲರೂ ನಿಮ್ಮನ್ನು ಮುತ್ತು ಹಾಕ್ಕೊಂಡು ಬಹಳನೇ ಮನಸ್ಸಿಗೆ ಸಂತೋಷ ಪ್ರಾಪ್ತಿಯಾಗ್ತಾ ಇರ್ಬೋದು. ಆದರೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಈಗ ಸೋಲು, ಧನಾಗಮ ಏನೋ ಆಗ್ತಾ ಇರುತ್ತೆ, ಮಿತ್ರರೇನೋ ಇದ್ದಾರೆ. ಆದರೂ ಕೂಡ ಇಂದು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ಪರಾಕ್ರಮದಿಂದ ನೀವು ಅನೇಕ ಕೆಲಸಗಳನ್ನು ಸಾಧಿಸ್ತೀರಿ. ಕಾರ್ಯಕ್ಷೇತ್ರದಲ್ಲೂ ಕೂಡ ಬಹಳ ಒಳ್ಳೊಳ್ಳೆಯ ಗ್ರಹಗಳು ಒಳ್ಳೊಳ್ಳೆಯ ಸ್ಥಾನದಲ್ಲಿ ಇರೋದರಿಂದ ನೀವು ವಸುಮತಿ ಯೋಗ ಪ್ರಾಪ್ತಿಯಾಗ್ತಾ ಇರೋದರಿಂದ ಮನಸ್ಸಿಗೆ ನೆಮ್ಮದಿ. ಆದರೂ ಕೂಡ ಯಾರೋ ಒಬ್ಬರು ಹೆಂಗಸರು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ತೊಂದರೆ ಮಾಡ್ತಾ ಇರಬಹುದು. ಇಂದು ಪರಾಕ್ರಮದಿಂದ ಅವರನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನ ನೀವು ಮಾಡಬಹುದು. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಆದರೂ ಕೂಡ ಮನೆಯವರ ಜೊತೆ ನೆಮ್ಮದಿಯಿಂದ ನೀವು ಇರಬಹುದು. ಮತ್ತು ಭಾಗ್ಯ ಸ್ಥಾನದಲ್ಲಿ 2 ಒಳ್ಳೆಯ ಗ್ರಹಗಳು, ಒಂದು ಅಷ್ಟೊಂದು ಒಳ್ಳೆಯದಾದಂತಹ ಗ್ರಹ ಅಲ್ಲದೆ ಇರೋದರಿಂದ ಈಗ ನಿಮ್ಮ ಅದೃಷ್ಟ ಪರೀಕ್ಷೆ ನಡೀತಾ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ವ್ಯಥೆ ಎಲ್ಲವೂ ಮಾಯ. ಆದರೂ ಕೂಡ ನಿಮ್ಮ ಅಷ್ಟಮದಲ್ಲಿ ಮುಖ್ಯ ಗ್ರಹಗಳು ಸೇರಿರೋದ್ರಿಂದ ಶುಕ್ರ ಮತ್ತು ಬುಧ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಆಧ್ಯಾತ್ಮಿಕತೆ ಬಹಳ ಮುಖ್ಯ. ಧನುರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಎಲ್ಲವೂ ಬಹಳ ನಿಮ್ಮ ಪರವಾಗಿ ಆಗ್ತಾ ಇದೆ ಅಂತ ನೀವು ಅಂದ್ಕೊಳ್ತಾ ಇದ್ರೂ ಕೂಡ ಹೆಂಗಸರ ಮೂಲದಿಂದ ತೊಂದರೆ, ಮಾತಿನಿಂದ ತೊಂದರೆ. ನಿಮಗೆ ಬಹಳ ಚೆನ್ನಾಗಿ ನಿಮ್ಮ ಪರವಾಗಿದ್ದಂತಹ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಈಗ ದೊಡ್ಡದಾದಂತಹ ಒಡಕು ಸಂಭವಿಸ್ತಾ ಇರುವಂತಹ ಭಾವನೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಧನಲಾಭ, ಎಲ್ಲರ ಮೇಲೂ ಜಯ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅಪ್ರತಿಮವಾದಂತಹ ಸಾಧನೆ ಸಾಧ್ಯ. ಮನಸ್ಸಿಗೆ ನೆಮ್ಮದಿ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಜಯ. ಮೀನರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ನೋವೆಲ್ಲ ಮಾಯವಾಗುತ್ತೆ. ಮನೆಯಲ್ಲಿ ಬಹಳ ಸಂತೋಷಕರವಾದಂತಹ ವಾತಾವರಣವನ್ನು ನೋಡ್ತೀರಿ. ಹಿರಿಯರ ಮತ್ತು ಭಗವಂತನ ಆಶೀರ್ವಾದ ನಿಮಗೆ ಇವತ್ತು ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ ಪಠನ, ಮನನ ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.